ಭಟ್ರೆ, ಗುಂಡಣ ಗುಂಡಣ, ಬಂದೆ ಯಜಮಾನ್ರೆ, ಎಷ್ಟೇ ಕೂಗೋದು? ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಊಟ ರೆಡಿ ಆಗ್ಬೇಕು. ಪಾಯಸ, ಹೋಳಿಗೆ, ರುಚಿ ರುಚಿಯಾದ ಅಡಿಗೆ ಸಿದ್ಧ ಮಾಡಿ. ಏನ್ ನೆಂಟ್ರು ಬರ್ತಾರ ಯಜಮಾನ್ರೆ? ನೆಂಟ್ರಲ್ರಿ, ನನ್ನ ಮಗ ಕೃಷ್ಣ ಬರ್ತಾನ್ರಿ. ಚಿಕ್ಕ ಯಜಮಾನ್ರು? ಇವತ್ತು ಮನೇಲಿ ದೊಡ್ಡ ಹಬ್ಬನೇ ನಡಿಬೇಕು, ಗೊತ್ತಾಯ್ತೇನು? ಹಾಗೆ ಸ್ವಲ್ಪ ಬಿಸಿಬೇಳೆ ಬಾತು, ಈರುಳ್ಳಿ ಬಜ್ಜಿನೂ ಮಾಡ್ಬಿಡು. ಈರುಳ್ಳಿ ಬಜ್ಜಿ ಅಂದ್ರೆ ಬಹಳ ದಿವಸಕ್ಕೆ ಅಪರೂಪ ಮನೆಗ್ ಬರ್ತಾರೆ, ಸ್ವಲ್ಪ ನೆಂಚ್ಕೊಳಕಾಗತ್ತೆ. ಟೆಲಿಗ್ರಾಮ್. ಅಯ್ಯೋ ಇವತ್ತು ಆಗೋದಿಲ್ಲಪ್ಪ. ಇವತ್ತು ಯಾವ ಮೀಟಿಂಗ್ ಅಟೆಂಡ್ ಮಾಡಕ್ಕಾಗಲ್ಲ. ನನ್ನ ಮಗ ಬರ್ತಾ ಇದ್ದಾನೆ, ನಾನು ಅವನ್ ರಿಸೀವ್ ಮಾಡ್ಬೇಕು. ನೋ 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 ನೋ, ಇವತ್ತು ಖಂಡಿತ ಆಗೋದಿಲ್ಲ. ಬೇರೆ ಯಾವ ಕೆಲಸ ಅಟೆಂಡ್ ಮಾಡಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಎಸ್ ಎಸ್. ಯಜಮಾನ್ರೆ, ಚಿಕ್ಕ ಯಜಮಾನ್ರಿಗೆ ಪಾಯಸ ಮಾಡು ಅಂತ ಹೇಳಿದ್ರಲ್ಲ, ಪಾಯಸಕ್ಕೆ ಬೆಲ್ಲ ಹಾಕ್ಲಾ ಅಥವಾ ಕಲ್ ಸಕ್ಕರೆ ಹಾಕ್ಲಾ? ನಿನ್ ತಲೆ ಹಾಕು, ಅವಲೇ ತಗೊಂಡಾಗ ಆಚೆ ಬಿಸಾಕೋ. ಮನೇಲಿ ಅಡಿಗೆನ ಮಾಡ್ಬೇಡ. ಯಾಕೆ ಯಜಮಾನ್ರೆ, ಚಿಕ್ಕ ಯಜಮಾನ್ರು ಬರ್ತಾ ಇಲ್ವೇ? ಯೋಗ್ಯನ್ ತಗೊಂಡು ಬಂದು ಓದು ಮುಗಿಸ್ಕೊಂಡು ಮನೆಗ್ ಬಾರು ಅಂತ ಹೇಳಿದ್ರೆ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದಾನಂತೆ. ನಿಮ್ ತಂಗಿ ನೋಡಕ್ ತಾನೆ? ಅವಳನ್ನಲ್ಲ, ಅವಳ ಮಗಳನ್ನ. ನಿಮ್ ತಂಗಿ ಮಗಳು ಗಾಯತ್ರಿನ ನೋಡದೆ ಹೋದ್ರೆ ನಮ್ ಚಿಕ್ಕ ಯಜಮಾನ್ರಿಗೆ ಮನಸ್ಸೇ ನಿಲ್ಲೋದಿಲ್ಲ. ಇದು ಬರ್ಲಿ ಬಿಡಿ. ಇರ್ಲಿ ಇರ್ಲಿ, ಅದೆಷ್ಟು ದಿನ ಆಯ್ತು ಬರ್ತಾನೋ ಇದು ಬರ್ಲಿ, ನಾನು ನೋಡೇ ಬಿಡ್ತೀನಿ. ನೀವ್ ಈರುಳ್ಳಿ ಬಜ್ಜಿ ಕೇಳುವಾಗಲೇ ಗೊತ್ತಾಯ್ತು ಈ ಮನೇಲಿ ಏನೋ ನಡೆಯತ್ತೆ ಅಂತ. ಅವ್ರಿಗೆ ಬೇಡ, ನಾನು ಮಾಡಾಕೋ ಈರುಳ್ಳಿ ಬಜ್ಜಿ.